ಇವತ್ತು ನಾನು ಮಾಡಿರೋ ರೆಸಿಪಿ ತುಂಬ ಸಿಂಪಲ್ ಆಗಿದೆ, ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಕೂಡ ಈ ರೆಸಿಪಿನ ಒಂದ್ಸಲ ಮಾಡ್ಕೊತೀನಿ, ತುಂಬಾ ಇಷ್ಟ ಆಗುತ್ತೆ. ವೇದಿ ಜನನಿ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ತೆ. ಶಾವಿಗೆಯಲ್ಲಿ ನಾವು ಯಾವುದೇ ರೆಸಿಪಿ ಮಾಡಿದರೂ ಕೂಡ ದೊಡ್ಡವರಿಗೆ ಚಿಕ್ಕವರಿಗೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಆ ಶಾವಿಗೆ ಅನ್ನೋದೇ ಹಾಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಆಹಾರ ಪದಾರ್ಥ. ಅದು ಅಕ್ಕಿ, ರಾಗಿ, ಜೋಳ, ಗೋಧಿಯಿಂದ ಮಾಡಿದ್ದು ಸುಮಾರು ವೆರೈಟೀಸ್ ಶಾವಿಗೆಗಳಿದೆ. ನಮ್ಮ ಕಡೆಯಲ್ಲೆಲ್ಲ ಹೆಚ್ಚಾಗಿ ಗೋಧಿಲಿ ಮಾಡಿದಂತಹ ಶಾವಿಗೆನ ನಾವು ಉಪಯೋಗಿಸ್ತೀವಿ. ಇವಾಗ ನಾನು ಉಪಯೋಗಿಸ್ತಾ ಇರೋ ಅಂಥ ಶಾವಿಗೆ ಕೂಡ ಚಿರೋಟಿ ರವೆಯಲ್ಲಿ ಮಾಡಿದಂತಹ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ಶಾವಿಗೆ ಇದೆಯೋ ಅದರಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಶಾವಿಗೆ ಹಾಲು ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರೋಂತಹ ಒಂದು ರೆಸಿಪಿ. ಈ ರೆಸಿಪಿನ ನಾವು ಯುಗಾದಿ ಹಬ್ಬದಲ್ಲಿ ಮಾಡ್ತೀವಿ. ಇವಾಗ ಈ ಶಾವಿಗೆ ಹಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಶಾವಿಗೆ ಹಾಲು ಮಾಡೋದಕ್ಕೆ ಮೊದಲಿಗೆ ನಾನು ಶಾವಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ. ಮೊನ್ನೆ ನಾನು ಉಪ್ಪಿಟ್ಟು ರೆಸಿಪಿ ಮಾಡಿ ಹಾಕಿದಾಗ ಶಾವಿಗೆನ ಹೇಗೆ ಬೇಯಿಸೋದು ಅಂತ ತೋರಿಸಿದ್ದೆ. ಅದೇ ರೀತಿ ಇವಾಗ ಶಾವಿಗೆ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಶಾವಿಗೆ ಬಿಡಿ ಬಿಡಿಯಾಗಿ ಬರಬೇಕು ಅಂದರೆ ಒಂದು 4 ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ. ನೀರು ಕುದಿಯೋಕ್ಕಿಂತ ಮುಂಚೆ ಶಾವಿಗೆ ಹಾಕಬಾರ್ದು. ನೀರು ಕುದಿ ಬಂದ ಮೇಲೆ ಶಾವಿಗೆನ ಸೇರಿಸ್ಬೇಕು. ಇವಾಗ ಶಾವಿಗೆ ಹಾಕಿದ್ದೀನಿ. ನಂತರ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ. ಶಾವಿಗೆನ ನಾನು ಯಾವುದೇ ರೀತಿ ಪುಡಿ ಮಾಡ್ಕೊಂಡಿಲ್ಲ. ಈ ಥರ ಉದ್ದುದ್ದಾಗೆ ನಾವು ಶಾವಿಗೆನ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಶಾವಿಗೆ ತುಂಬ ತೆಳುವಾಗಿರೋದ್ರಿಂದ ಬೇಗನೆ ಬೇಯುತ್ತೆ. ಹಾಗಾಗಿ ನಾವು ಆ ಶಾವಿಗೆ ಬೆಂದ ತಕ್ಷಣವೇ ಆ ನೀರನ್ನೆಲ್ಲ ಬಸಿಬೇಕು, ಇಲ್ಲಾಂದರೆ ಶಾವಿಗೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಕುದಿಯೋ ನೀರಿಗೆ ಹಾಕಿ 1 ನಿಮಿಷ ಅಥವಾ 2 ನಿಮಿಷಗಳಲ್ಲೇ ಶಾವಿಗೆ ಬೆಂದ್ಬಿಡುತ್ತೆ. ನಾವು ಫ್ಲೇಮ್ನ ಆಫ್ ಮಾಡಿದರೆ ಈ ಥರ ಮೇಲೆಲ್ಲ ತೇಲ್ ಬಂದಿರುತ್ತೆ. ಈ ಹಂತದಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಿ ತಕ್ಷಣವೇ ಆ ನೀರನ್ನೆಲ್ಲನ ಬಸಿಬೇಕು. ಶಾವಿಗೆ ತುಂಬ ಬಿಡಿ ಬಿಡಿಯಾಗಿ ಬರಬೇಕು ಅಂತಂದರೆ ನಾವು ಇವಾಗ ಬೇಯಿಸ್ಕೊಂಡು ನೀರನ್ನೆಲ್ಲನ ತಕ್ಕೊಂಡ ನಂತರನ 1 ಪಾತ್ರೆಯಷ್ಟು ತಣ್ಣೀರನ್ನು ಹಾಕಿ ಇನ್ನೊಂದು ಸಲ ಆ ನೀರನ್ನು ಸಹ ಚೆನ್ನಾಗಿ ಬಸ್ಕೊಂಡ್ರೆ ಶಾವಿಗೆ ತುಂಬಾ ಬಿಡಿ ಬಿಡಿಯಾಗಿ ಬರುತ್ತೆ. ಇವಾಗ ಶಾವಿಗೆನೆಲ್ಲ ಬೇಯಿಸ್ಕೊಂಡಾಗಿದೆ. ನಂತರ ಈ ಶಾವಿಗೆಗೆ ಒಂದು ಬಾದಾಮಿ ಹಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಹಾಲು ಹಾಕ್ಕೊಂಡ್ರು ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಬಾದಾಮಿ ಹಾಲಿಗೆ 1 ಕಪ್ನಷ್ಟು ಬಾದಾಮಿ, 1 ಕಪ್ನಷ್ಟು ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನಂತರ 1 ಕಪ್ನಷ್ಟು ಗಸಗಸೆ, 1-2 ರಿಂದ 3 ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಬಾದಾಮಿ, ಗೋಡಂಬಿ, ಹುರಿದಿಟ್ಕೊಂಡಂತಹ ಗಸಗಸೆ, ಏಲಕ್ಕಿ ಇಷ್ಟನ್ನು ಹಾಕಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಂತರ ಈ ಶಾವಿಗೆಗೆ ಹಾಲು ರೆಡಿ ಮಾಡ್ಕೋಬೇಕು. ಮೊದಲಿಗೆ ಹಾಲನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ಅದಕ್ಕೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಕೇಸರಿ, ಬಾದಾಮಿ ಪುಡಿ ನಾವೇನು ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು 1.5 ಟೇಬಲ್ ಸ್ಪೂನಷ್ಟು ನಾವು ಬಾದಾಮಿ ಪುಡಿ ಹಾಕಿದ್ದೀನಿ. ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಹಾಲು ಕಾಯಿಸ್ಕೋಬೇಕು. ಇವಾಗ ಹಾಲಿನ ಜೊತೆಗೆ ಬಾದಾಮಿ ಪುಡಿ ಮತ್ತು ಶಾವಿಗೆ ಕೂಡ ರೆಡಿ ಇದೆ. ಒಂದ್ಸಲ ನಾವು ಬಾದಾಮಿ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಯಾವಾಗ ಬೇಕಾದರೂ ಶಾವಿಗೆ ಬೇಯಿಸ್ಕೊಂಡು ಹಾಲು ಕಾಯಿಸ್ಕೊಂಡು ರೆಸಿಪಿ ಮಾಡ್ಕೋಬಹುದು. ಇವಾಗ ಒಂದು ತಟ್ಟೆಗೆ ಶಾವಿಗೆ ಹಾಕ್ಕೊಂಡು ಅದಕ್ಕೆ ಹಾಲು ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಊರ ಕಡೆಯಲ್ಲೆಲ್ಲ ಈ ಥರ ಶಾವಿಗೆಯಲ್ಲಿ ಪಾಯಸ, ಉಪ್ಪಿಟ್ಟು ಬಿಟ್ಟರೆ ಈ ಥರ ಶಾವಿಗೆ ಹಾಲು ಮಾಡ್ತಾರೆ. ಮಾಮೂಲಿ ಹಾಲನ್ನು ಕಾಯಿಸ್ಕೊಳ್ಳೋದ್ಕಿಂತ ಈ ಥರ ಬಾದಾಮಿ ಹಾಲು ಕಾಯಿಸ್ಕೊಂಡು ಶಾವಿಗೆ ಹಾಲು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಹೌದು. ಎಲ್ಲರೂ ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.